ನಮಸ್ಕಾರ. ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಸ್ಟಾರ್ಟಲ್ಲೇ ಹೇಳ್ತಾ ಇದ್ದೀನಿ. ಅಂದರೆ ಏನು ಅಂತ ಮೇಜರ್ ಆಗೇನಿಲ್ಲ, ಒಂದು ಲೆವೆಲ್ಗೆ ಇವತ್ತು ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಇವತ್ತಿನ ಮಾರುಕಟ್ಟೆಯ ಬೆಲೆನ ನೋಡ್ತಾ ಹೋಗ್ಬಿಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಜೊತೆಗೆ ನಿಮ್ಗೊಂದು ಬೇಸಿಕ್ ಐಡಿಯಾ ಕೂಡ ಸಿಗುತ್ತೆ ಚಿನ್ನದ ಬೆಲೆ ಮೇಲೆ ಏನಾಗ್ತಾ ಇದೆ, ಯಾವ ರೀತಿ ಇದೆ ಮಾರುಕಟ್ಟೆಯ ಬೆಲೆ ಅಂತ ಹೇಳ್ಬಿಟ್ಟು. GST ಮೇಕಿಂಗ್ ವೇಸ್ಟೇಜ್ನ ಬಿಟ್ಟು ನಾನು ವಿಡಿಯೋ ಮಾಡೋದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಎಷ್ಟಿದೆ ನೋಡ್ಬಿಡೋಣ. ವೀಕೆಂಡ್ ಬಂದಾಯಿತು. ವೀಕೆಂಡಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂದರೆ ಈಗ ತಿಳಿಸ್ಕೊಡ್ತೀನಿ. ಕರ್ನಾಟಕದಲ್ಲಿ 24 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮಿಗೆ ಎಷ್ಟಾಗಿದೆಯಪ್ಪ ಅಂದರೆ 9,939 ರೂಪಾಯಿ ಆಗಿದೆ. ನೆನ್ನೆ 9,938 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 99,390 ಆಗಿದೆ. ನಿನ್ನೆ 99,380 ಇತ್ತು. ಅಂದರೆ 1 ರೂಪಾಯಿ ಬೆಲೆ ಜಾಸ್ತಿ ಆಯಿತು. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಜಾಸ್ತಿ ಆಯಿತು. ಮೇಜರ್ ಆಗಿ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಸೊ ಇವತ್ತು 1 ಗ್ರಾಮ್ಗೆ 1 ರೂಪಾಯಿ ಜಾಸ್ತಿ ಆಗಿದೆ. ಅದು 24 ಕ್ಯಾರೆಟ್ ಚಿನ್ನದಲ್ಲಿ. 22 ಕ್ಯಾರೆಟ್ ಚಿನ್ನ 9,111 ರೂಪಾಯಿ ಆಗಿದೆ. ನಿನ್ನೆ 9,110 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 91,110, ನಿನ್ನೆ 91,100. ನಿನ್ನೆಗೂ ಇವತ್ತಿಗೂ 1 ರೂಪಾಯಿ ಇದರಲ್ಲೂ ಇನ್ಕ್ರೀಸ್ ಆಯಿತು. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ 7,455, ನಿನ್ನೆ 7,454 ಇತ್ತು. 10 ಗ್ರಾಮಿನ ಚಿನ್ನ 74,550, ನಿನ್ನೆ 74,550. 1 ರೂಪಾಯಿ ಇನ್ಕ್ರೀಸ್ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಇನ್ಕ್ರೀಸ್ ಆಗಿದೆ. ಅಂತ ಮೇಜರ್ ಆಗಿ ಏನೂ ಆಗಲಿಲ್ಲ, ಬಟ್ 1 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ. ಈ ವಾರದಲ್ಲಿ ಆಲ್ಮೋಸ್ಟ್ ನಾವು ವೀಕ್ ಡೇಸ್ ಅಲ್ಲಿ ಲೆಕ್ಕ ಹಾಕಿದ್ರೆ ಫಸ್ಟ್ 2 ಡೇಸ್ ಕಮ್ಮಿ ಆಯಿತು. ಆಮೇಲೆ ನೆಕ್ಸ್ಟ್ 3 ಡೇಸ್ ಇವಾಗ ಜಾಸ್ತಿ ಆಗಿದೆ. ಅಂದರೆ ಜಾಸ್ತಿ ಅಂದರೆ 5 ರೂಪಾಯಿ ಒಂದು ಸತಿ ಆಯಿತು, 1 ರೂಪಾಯಿ 2 ಸತಿ ಆಯಿತು. ಸೊ ಇವತ್ತು ಮತ್ತೆ 1 ರೂಪಾಯಿ ಆಗಿದೆ. ಸೊ ಅಂತ ಮೇಜರ್ ಆಗಿ ಏನು ವ್ಯತ್ಯಾಸ ಆಗಲಿಲ್ಲ. ಸಣ್ಣ ಸಣ್ಣ ಪುಟ್ಟದಲ್ಲಿ ಅಮೌಂಟು ಪ್ರೈಸ್ ಇನ್ಕ್ರೀಸ್ ಆಗಿದೆ ಹೊರತು 1,000 ರೂಪಾಯಿ ಮೇಲೆ ದಾಟಿಲ್ಲ. ಮ್ಯಾಕ್ಸಿಮಮ್ ಅಂದರೂ 50 ರೂಪಾಯಿ, 1 ರೂಪಾಯಿ ಅಷ್ಟೇ ಆಗಿರೋದು. ಅಂತ ಮೇಜರ್ ಆಗಿ ಏನು ಆಗಲಿಲ್ಲ ಈ ವಾರ. ಬೆಳ್ಳಿಯ ದರ ಇಳಿಕೆ ಆಗ್ತಾ ಇದೆ. ಸೊ 115 ರೂಪಾಯಿ ಆಗಿತ್ತು ಕಳೆದ ವಾರದಲ್ಲಿ. ಒಂದೇ ಸತಿ ಪೀಕಲ್ಲಿ ಹೋಗಿದ್ದಂಥ ಬೆಳ್ಳಿ ಇವತ್ತು ಕಮ್ಮಿ ಆಗಿದೆ. ಅಂದರೆ 113 ರೂಪಾಯಿ 80 ಪೈಸಾಗೆ ಬಂದಿದೆ. ಸೊ ನೆನ್ನೆಗೂ ಇವತ್ತಿಗೂ 10 ಪೈಸಾ ಕಮ್ಮಿ ಆಗಿದೆ. 114ಕ್ಕೆ ಇಟ್ಕೊಳ್ಳಿ, ಪರವಾಗಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ 1 ರೂಪಾಯಿ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಈ ವಾರದ ಒಂದು ಗ್ರಾಫ್ನ ನೋಡ್ತಾ ಹೋದರೆ. ಯಾಕಂದರೆ 115 ರೂಪಾಯಿ ಆಗಿತ್ತಲ್ಲ. ಸೊ ವಿಡಿಯೋ ಫಾಲೋ ಮಾಡಿದರೆ ಗೊತ್ತಿರುತ್ತೆ. 115 ರೂಪಾಯಿ ಏಕಾಏಕಿ ಇನ್ಕ್ರೀಸ್ ಆಗಿತ್ತಂತ ಬೆಳ್ಳಿ. ಸೊ ನಿಮ್ಗೆ ಇವಾಗ ಆಲ್ಮೋಸ್ಟ್ 1 kgಗೆ 1,14,000 ರೂಪಾಯಿ ಪ್ಲಸ್ GST ಮೇಕಿಂಗ್ ಅಂದರೂ ಒಂದು 18-19ವರೆಗೂ ನಿಮಗೆ ಬೆಳ್ಳಿಯ ದರ ಹೋಗುತ್ತೆ. ಸೊ ಚಿನ್ನನೂ ಜಾಸ್ತಿ, ಈ ಕಡೆ ಬೆಳ್ಳಿನೂ ಜಾಸ್ತಿ ಆಯಿತು. ಸೊ ಏನೂ ಮಾಡೋಕ್ಕಾಗಲ್ಲ. ತೊಗೊಳ್ಳೋರು ತೊಗೊಳ್ಳಿ, ಪರ್ಚೇಸ್ ಮಾಡೋರು ಮಾಡಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಬರ್ತಾ ಇದೆ. ಚಿನ್ನ ಬೆಳ್ಳಿ ಅನ್ನೋರು ಸ್ವಲ್ಪ ಶಾಪಿಂಗ್ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನೋಡಿಕೊಂಡು ನೀವು ಖರೀದಿನ ಮಾಡ್ಬೋದು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದು ನಿಮಗೆ ಒಂದು ಬೇಸಿಕ್ ನಾಲೆಜ್ನ ತಿಳಿಸೋದಕ್ಕೆ ಅಂತ ಹೇಳಿ. ಒಂದು ಮಾರ್ಕೆಟ್ ಪ್ರೈಸ್ ನಿಮಗೆ ಗೊತ್ತಾದರೆ ಓಕೆ ಇವತ್ತಿಷ್ಟಿದೆ ಮಾರ್ಕೆಟು, ನಾನು ನಾಳೆ ತೊಗೋಬೋದಾ ಅಥವಾ ಇವತ್ತು ಇನ್ವೆಸ್ಟ್ ಮಾಡ್ಬೋದಾ ಅಂತ ನಿಮ್ಗೊಂದು ಬೇಸಿಕ್ ನಾಲೆಜ್ ಬರುತ್ತೆ. ಅದು ಈ ವಿಡಿಯೋದ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಷನ್. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಂತ ಭಾವಿಸ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋನಿಗೆ. ನಮಸ್ಕಾರ.